ಇವತ್ತು ಕೀರ್ತಿ ಪಬ್ಲಿಕ್ ಶಾಲೆಯಲ್ಲಿ ನಡೀತಕ್ಕಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಬೀಳಿಗೆ ಕಲ್ಮಠದ ಪರಮಪೂಜ್ಯ ಶ್ರೀ ತಟಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಲ್ಲಿ ವಂದಿಸುತ್ತಾ, ಹಾಗೆ ಹಿರಿಗೆರೆ ಬೆಟ್ಟ ಸುಂದರಿಯ ಪರಮಪೂಜ್ಯ ಶ್ರೀ ಶ್ರೀ ಲಕ್ಷ್ಮಣ ಶರಣರು ಅವರ ಆಧಾರವಿಂದಗಳಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಬೆಳಿಗ್ಗೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಾನ್ಯ ಬಸವರಾಜ್ ಹಳಬಣ್ಣವರು, ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರುವಂತಹ ಅರಿಕೇರಿ ಸಾಹಿತಿಗಳಾಗಿರ್ತಕ್ಕಂತಹ ಮಾನ್ಯ ಡಿ.ಎಂ. ಸಾವ್ಕಾರ್ ಅವರು, ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮತ್ತು ಈ ಕೀರ್ತಿ ಸಂಸ್ಥೆಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗೌಡ ಪಾಟೀಲ್ರವರು, ಹಾಗೆ ಇಲ್ಲಿ ಉಪಸ್ಥಿತಿ ಇರತಕ್ಕಂತಹ ಈ ಕೀರ್ತಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಏವನಗೌಡ ಪಾಟೀಲ್ರವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಮಾನ್ಯ ಶ್ರೀ ಸೋಮನ್ ಕಟ್ಟಿಯವರೇ, ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಶ್ರೀಮತಿ ಮಲ್ಲಿಕಾ ಪಾಟೀಲ್ರವರೇ, ಸಂಯೋಜಕರೇ, ಕಾರ್ಯದರ್ಶಿಗಳೇ, ಮುಖ್ಯ ಗುರುಮಾತೆಯರೇ ಮತ್ತು ಎಲ್ಲ ಸಹಶಿಕ್ಷಕ ಸಿಬ್ಬಂದಿ ವರ್ಗದವರೇ, ಇಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಈ ಕೀರ್ತಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ಸಲಹಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಪುರಸ್ಕಾರವನ್ನು ತೆಗೆದುಕೊಳ್ಳಲು ನೋಡಲು ಬಹಳ ಕಾತುರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಪಾಲಕ, ಪೋಷಕ, ಬಂಧು ಭಗಿನಿಯರು, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು, ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ತಮ್ಮ ಮಕ್ಕಳೆಲ್ಲ ಪ್ರತಿಭೆಯ ಪುರಸ್ಕಾರವನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀರಿ. ಅತ್ಯಂತ ಖುಷಿಯಾಗಿದ್ದೀರಿ. ಆ ಮಕ್ಕಳು ಸರ್ಟಿಫಿಕೇಟನ್ನು ತೊಗೊಂಬಂದು ತಮ್ಮ ಹತ್ರ ಕೂತ್ಕೊಂಡು ಆ ಸರ್ಟಿಫಿಕೇಟ್ಗಳನ್ನು ನೋಡ್ಕೊತ ತಾವು ಅದರಲ್ಲೇ ಮುಳುಗಿದ್ದೀರಿ. ಈ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡಿ. ಇದರಲ್ಲಿ ತಮ್ಮ ಸರ್ಟಿಫಿಕೇಟನ್ನು ಮನೆಯಾಗ ಹೋಗಿ ನೋಡಿರಂತೆ. ಮಕ್ಕಳು ಭಾಳ ಖುಷಿಯಿಂದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಡ್ಕೊಂಡಿರ್ತಕ್ಕಂತಹ ಸರ್ಟಿಫಿಕೇಟ್ಗಳನ್ನು ತಾವೆಲ್ಲ ನೋಡೋದರಲ್ಲೇ ಮಗ್ನರಾಗಿದ್ದೀರಿ. ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಪ್ರತಿಭಾ ಪುರಸ್ಕಾರ ಅಂತಕ್ಕಂತಹದ್ದು ಈಗಾಗಲೇ ತಾವೆಲ್ಲ ಮಕ್ಕಳಿಗೆ ಕೊಡ್ತಕ್ಕಂಥ ಸರ್ಟಿಫಿಕೇಟನ್ನು ನೋಡಿದಿರಲ್ಲ, ಯಾವುದರಲ್ಲಿ ಫಸ್ಟ್ ಬಂದರು, ಸೆಕೆಂಡ್ ಬಂದರು, ಥರ್ಡ್ ಬಂದರು ಅನ್ನುವಂತಹ ದಿಸೆಯಲ್ಲಿ ಅವರಿಗೆ ಸತ್ಕಾರ ಮಾಡೋದು, ಅರ್ಥಾತ್ ಬಹುಮಾನ ಕೊಡೋದು. ನೀನು ಫಸ್ಟ್ ಬಂದಿದೀಯಾ, ಈ ಸರ್ಟಿಫಿಕೇಟ್ ತಗೋ, ಇನ್ನು ಮುಂದೆನೂ ಸಹಿತ ಫಸ್ಟ್ ಬರುವಂಗಿರು. ಹಾಗೆ ಇನ್ನು ಇರ್ತಕ್ಕಂಥ ಮಕ್ಕಳು ಸಹಿತ ನೀವು ಯಾವುದರಲ್ಲಿ ಪಾಲ್ಗೊಂಡಿದ್ದೀರಿ, ಇನ್ನು ಅದೇ ರೀತಿಯಾಗಿ ನೀವು ಮುಂದುವರಿಬೇಕು ಅಂತ ಅವರ ಬೆನ್ನನ್ನು ಚಪ್ಪರಿಸಿ ಪ್ರೋತ್ಸಾಹ ಕೊಡ್ತಕ್ಕಂತಹ, ಆ ಮಕ್ಕಳಿಗೆ ಪ್ರೇರೇಪಣೆ ನೀಡ್ತಕ್ಕಂಥ, ಜೊತೆಗೆ ಪಾಲಕರಿಗೂ ಪ್ರೇರೇಪಣೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಯಾಕಂದರೆ ಮಕ್ಕಳಿಗೆ ಆ ಸರ್ಟಿಫಿಕೇಟ್ ಬಂತಂದರೆ ಪಾಲಕರಿಗೆ ತುಂಬ ಖುಷಿ. ಇದು ಪ್ರತಿಭಾ ಪುರಸ್ಕಾರ ಅಂದರೆ ಬಹುಮಾನ. ಪ್ರತಿಭಾ ಪುರಸ್ಕಾರ ಯಾವುದಕ್ಕಾಗಿ ಪುರಸ್ಕಾರ ಅಂದರೆ ಪ್ರತಿಭೆಗಾಗಿ ಪುರಸ್ಕಾರ. ಪ್ರತಿಭೆ ಅಂದರೆ ಏನು ಅನ್ನುವಂತಹ ವಿಚಾರ ಬರ್ತದೆ. ಪ್ರತಿಭೆಯನ್ನು ತೋರಿರ್ತಕ್ಕಂಥ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಟ್ಟು ಅಂತ ಯೋಚನೆ ಮಾಡ್ತೀವಿ. ಪ್ರತಿಭೆ ಅನ್ನುವಂತಹದ್ದು ಶಿಕ್ಷಣ ರಂಗದಲ್ಲಿ ಬಹಳ ಅದರ
ಶಿಕ್ಷಣದ ಮೂಲ ಮಂತ್ರ ಅಂತ ಹೇಳ್ಬೋದು. ಶಿಕ್ಷಣದ ಮೂಲ ಅಂಶವಾಗಿರ್ತಕ್ಕಂತಹದೇ ಪ್ರತಿಭೆ. ಈ ಪ್ರತಿಭೆಯನ್ನ ಬೆಳೆಸ್ತಕ್ಕಂತಹದೇ ಶಿಕ್ಷಣದ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಆಗಿರುತ್ತೆ. ಶಿಕ್ಷಣ ಅಂದಾಗ ಸಹಜವಾಗಿ ಹೇಳ್ತೀವಿ, ನಾವೆಲ್ಲ ಮಕ್ಕಳು ಶಾಲೆಗೆ ಬರ್ತಾವಂದ್ರೆ ಬರೀ ಓದ್ತಾರೆ, ಬರೀತಾರೆ, ಲೆಕ್ಕ ಮಾಡ್ತಾರೆಲ್ಲ. ಶಿಕ್ಷಣ ಅಂದ್ರೆ ಕೇವಲ ಓದು ಬರಹ ಅಲ್ಲ, ಇಲ್ಲಿ ಕಲಿತಕ್ಕಂಥದ್ದು ಬಹಳಷ್ಟಿದೆ. ಮಕ್ಕಳು ಕೇವಲ ಓದಿ ಬರೆದು ಲೆಕ್ಕ ಮಾಡಿ ಸಾಕಷ್ಟು ಅಂಕಗಳನ್ನು ತೆಗೆದುಕೊಂಡು ಬಿಟ್ರೆ ಮುಗೀತು ಅಂತಲ್ಲ, ಇಲ್ಲಿ ಕಲಿಯೋದು ಸಾಕಷ್ಟು ಇರ್ತದೆ. ಏನು ಈ ಶಿಕ್ಷಕರೆಲ್ಲ ಕಾರ್ಯಕ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಪ್ರತಿಭೆಗಾಗಿ ಸರ್ಟಿಫಿಕೇಟ್ ಕೊಟ್ಟರು, ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದರು. ಮಕ್ಕಳು ಗಾಂಧೀಜಿ ಅವರು ಹೇಳೋ ಪ್ರಕಾರ ಶಿಕ್ಷಣ ಅಂದರೆ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಊಹಾತ್ಮಕವಾಗಿ, ಕಲ್ಪನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ಪಡಿಬೇಕು. ಅಂದರೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಮಗು ಉಂಡ ತಿಂದು ಶಾಲೆ ಹೋಗಿ ದಪ್ಪ ಬಿಟ್ರೆ ಅದು ಶಿಕ್ಷಣ ಅಲ್ಲ. ಬಹಳ ಓದಿ ಓದಿ ಸಣ್ಣಗೆ ಬಡಕಲಾಯ್ತು ಅಂದರೆ ಅದು ಸಹಿತ ಯೋಗ್ಯ ಶಿಕ್ಷಣ ಪಡ್ಕೊಂಡಿಲ್ಲ ಅಂತ ಅರ್ಥ. ಎಲ್ಲ ದೃಷ್ಟಿಯಿಂದ ಬೆಳವಣಿಗೆ ಆಗಬೇಕು. ದೈಹಿಕವಾಗಿ ಆಗುವಂತೆ ಮಾನಸಿಕವಾಗಿ ಸದೃಢ ಆಗಬೇಕು. ಹಾಗೆ ಊಹಾತ್ಮಕವಾಗಿ, ಕಲ್ಪನಾತ್ಮಕವಾಗಿ ಅಷ್ಟೇ ಅಲ್ಲ, ಬೌದ್ಧಿಕವಾಗಿ ಬೆಳವಣಿಗೆಯನ್ನು ಪಡಿಬೇಕು. ಆಧ್ಯಾತ್ಮಿಕವಾಗಿ ಸಹಿತ ಅವನು ಮುಂದುವರಿಬೇಕು. ಆ ರೀತಿಯಲ್ಲಿರ್ತಕ್ಕಂತಹದೇ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯ ಶಿಕ್ಷಣ ಅಂತ. ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಣ ಅಂದ್ರೆ ಏನಂದ್ರೆ ಎಜುಕೇಶನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಪರ್ಫೆಕ್ಷನ್ ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿ ಈಗಾಗಲೇ ಇದೆ. ಆ ಪರಿಪೂರ್ಣತೆಯನ್ನ ಹೊರತರ್ತಕ್ಕಂತಹದೇ ಶಿಕ್ಷಣ. ಮಕ್ಕಳಲ್ಲಿ ಒಂದು ದಿವ್ಯವಾಗಿರ್ತಕ್ಕಂತಹ ಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಹಿತ ಇದೆ, ಆಲ್ರೆಡಿ ಇನ್ ಮ್ಯಾನ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಒಂದು ಅಂಶ ಅಂದರೆ ಪರಿಪೂರ್ಣತೆ. ಆ ಪರಿಪೂರ್ಣತೆಯನ್ನ ಹೊರತರ್ತಕ್ಕಂಥದ್ದೇ ಶಿಕ್ಷಣ. ಇನ್ನೊಂದು ಶಿಕ್ಷಣ ತಜ್ಞರೇ ಹೇಳ್ತಾರೆ, ಶಿಕ್ಷಣ ಅಂದ್ರೆ ಏನು ಅಂದ್ರೆ ಮಗುವಿನಲ್ಲಿ ಅಡಗಿರತಕ್ಕಂತಹ ಸುಪ್ತವಾಗಿ ಇರತಕ್ಕಂತಹ ಪ್ರತಿಭೆಯನ್ನ ಹೊರಹೊಮ್ಮಿಸತಕ್ಕಂಥದ್ದೇ ಶಿಕ್ಷಣ. ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರತಕ್ಕಂತಹದ್ದು ಪ್ರತಿಭೆ. ಅಂದ್ರೆ ಪ್ರತಿಭೆ ಅಂದ್ರೆ ಏನು? ಪ್ರತಿಭೆಗಾಗಿ ನಾವಿಲ್ಲಿ ಪುರಸ್ಕಾರವನ್ನು ಕೊಡ್ತಾ ಇದೆ. ಪ್ರತಿಭೆ ಅಂದ್ರೆ ಮಕ್ಕಳಲ್ಲಿರುವಂತಹ ಒಂದು ವಿಶೇಷವಾದಂತಹ ಶಕ್ತಿ, ಮಕ್ಕಳಲ್ಲಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣ, ಅವರಲ್ಲಿರುವಂತಹ ವಿಶಿಷ್ಟವಾದ ಕೌಶಲ, ಅದಕ್ಕೆ ನಾವು ಪ್ರತಿಭೆ ಅಂತ ಹೇಳ್ತೀವಿ. ಈ ಪ್ರತಿಭೆ ಕೆಲವೊಂದು ಮಕ್ಕಳಲ್ಲಿ ಅಷ್ಟೇ ಇರ್ತದೆ, ಕೆಲವೊಬ್ಬರಲ್ಲಿ ಇರಲ್ಲ ಅನ್ನೋಂಗಿಲ್ಲ ರೀ. ಪ್ರತಿಯೊಂದು ಮಗುವಿನಲ್ಲಿ ಸಹಿತ ಆ ಪ್ರತಿಭೆ ಇರ್ತದೆ. ಎಲ್ಲ ಮಕ್ಕಳಲ್ಲಿ ಪ್ರತಿಭೆ ಇರ್ತದೆ. ಯಾವಾಗ ಅದು ಅವಕಾಶ ಸಿಗ್ತದೆ ಆ ಪ್ರತಿಭೆ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ಶಾಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದನ್ನೇ ಹೇಳ್ತಾರೆ ಪ್ರತಿಭಾ ನವೋನ್ಮೇಷ ಶಾಲಿನಿ ಅಂತ. ಪ್ರತಿಭೆ ಅನ್ನುವಂತಹದ್ದು ಹೊಸದನ್ನ ಸೃಷ್ಟಿ ಮಾಡ್ತದೆ. ನಮಗೀಗ ಬರ್ತಕ್ಕಂತಹ ಮುಂದೆ ಯುಗಾದಿ ಹಬ್ಬ ಬರ್ತದೆ. ಯುಗಾದಿ ವರ್ಷಕ್ಕೂ ಆಚರಿಸ್ತೇವೆ. ಆದರೆ ಯುಗಾದಿ ಹಬ್ಬ ಬಂದಾಗ ಒಂದು ಹೊಸ ವರ್ಷದ ಹಬ್ಬ ಎಷ್ಟು ಖುಷಿಯಾಗಿ ಸಂಭ್ರಮದಿಂದ ಆಚರಿಸ್ತೇವೆ. ಇದು ಹೊಸದಾಗಿನೇ ಬಂದದೇನೋ, ಹಿಂದೆ ಇರಲಿಲ್ಲೇನೋ ಅನ್ನೋ ಅಷ್ಟು ಮಟ್ಟಿಗೆ ಖುಷಿಯಾಗಿ ಆಚರಣೆ ಮಾಡ್ತೇವೆ. ಅದನ್ನು ಹೇಗೆ ಹೇಳ್ತಾರೆ, ಬೆಂದ್ರೆ ಅವರು ಹೇಳ್ತಾರಲ್ಲ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಹೊಸ ಹರ್ಷವನ್ನ, ಉತ್ಸಾಹವನ್ನ ಹೊಸದಾಗಿ ಬಂದಂಗೆ ಆಗತ್ತೆ. ಅಷ್ಟು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೇವಲ್ಲ, ಹಾಗೆ ಇರುವಂತಹದ್ದು ಪ್ರತಿಭೆ. ಮಕ್ಕಳಲ್ಲಿರುವಂತಹ ವಿಶೇಷ ಶಕ್ತಿ ಪ್ರತಿಭಾ ನವೋನ್ಮೇಷ ಶಾಲಿನಿ. ಪ್ರತಿಭೆ ಅನ್ನುವಂತಹದ್ದು ಹೊಸದನ್ನ ಸೃಷ್ಟಿಸತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಎಲ್ಲ ಮಕ್ಕಳಲ್ಲಿ ಇದೆ. ಅದು ಗೊತ್ತಾಗಲ್ಲ, ಸೂಕ್ತವಾಗಿ ಅಡಗಿರತಕ್ಕಂಥದ್ದು ಮಕ್ಕಳಲ್ಲಿ ಇರುವಂತಹದ್ದು. ಆ ಪ್ರತಿಭೆಯನ್ನ ಹೊರತರ್ತಕ್ಕಂತಹ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಈಗಾಗಲೇ ಇಲ್ಲಿ ಅನೌನ್ಸ್ ಮಾಡ್ತಕ್ಕಂಥವ್ರು ಹೇಳಿದ್ರು ಏನೇನು ಕಾರ್ಯಕ್ರಮ ಮಾಡ್ತಾರೆ. ಕೇವಲ ಪಾಠ ಮಾಡೋದು ಅಷ್ಟೇ ಅಲ್ಲ, ಬರ್ಸೋದು ಓದಿಸೋದು ಅಷ್ಟೇ ಅಲ್ಲ, ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಹಾಡನ್ನು, ಹಾಗೆ ಡ್ಯಾನ್ಸನ್ನು, ಭಾಷಣ ಕಾರ್ಯಕ್ರಮಗಳನ್ನು, ಆಶುಭಾಷಣ ಸ್ಪರ್ಧೆಯನ್ನು, ಚಿತ್ರ ಬರೀತಕ್ಕಂತಹದನ್ನು, ಲೇಖನ ಬರೀತಕ್ಕಂತಹದನ್ನು, ಹಾಗೆ ಡ್ಯಾನ್ಸ್ ಮಾಡ್ತಕ್ಕಂತಹದನ್ನು, ಇನ್ನೂ ಬೇರೆ ಬೇರೆ ಯೋಗಾಸನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ.
ಯಾಕಂದರೆ ಯಾವ್ಯಾವ ಮಗುವಿನಲ್ಲಿ ಎಂತಹ ಶಕ್ತಿ ಅಡಗಿದೆ ಅಂತ ಗೊತ್ತಿರಲ್ಲ. ಒಂದೊಂದು ಮಗುವಿನಲ್ಲಿ ಎವ್ರಿ ಚೈಲ್ಡ್ ಈಸ್ ಯುನಿಕ್ ಅಂತಾರೆ. ಪ್ರತಿಯೊಂದು ಮಗುನೂ ಸಹಿತ ವಿಶೇಷ. ಯಾವ ಮಗುವಿನಲ್ಲಿ ಎಂತಹ ಪ್ರತಿಭೆ ಅಡಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಚಿಕ್ಕ ಮಕ್ಕಳು ಇಷ್ಟೊತ್ತವರೆಗೆ ಸರ್ಟಿಫಿಕೇಟ್ಗಳನ್ನು ತಗೊಂಡಲ್ಲ, ಅವ್ರ ಮುಂದೆ ಎಂತಹ ವ್ಯಕ್ತಿಗಳಾಗ್ತಾರೆ, ಅದ್ಭುತವಾಗಿರ್ತಕ್ಕಂಥ ಭವಿಷ್ಯ ಅವರ ಹಣೆಯಲ್ಲಿ ಬರಲಿದೆ. ಅರ್ಥಾತ್ ಅವರ ಹಣೆ ಬರ ಎಂಥ ಅದ್ಭುತವಾಗಿರ್ತಕ್ಕಂತಹ ಭವಿಷ್ಯವನ್ನು ಕಾಣ್ತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದು ಆ ಪ್ರತಿಭೆ ಬೆಳೆದು ಬಂದಾಗ ಅದು ಗೊತ್ತಾಗತ್ತೆ. ಅದಕ್ಕೆ ಆ ಚಿಕ್ಕ ಮಕ್ಕಳನ್ನ ಕುರಿತು ಶಂಭು ಬಿರಾದರ್ ಅಂತಕ್ಕಂತಹ ಒಬ್ಬ ಕವಿ ಹೇಳ್ತಾರೆ, ಈ ಮಕ್ಕಳ ಕುರಿತಾಗಿ, ಈ ಮಕ್ಕಳೇ ಮುಂದೆ ಹಿರಿಯರಾಗ್ತಕ್ಕಂಥವ್ರು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಈ ಮಕ್ಕಳೇ ಇವತ್ತು ಚಿಕ್ಕವರಿರುವತಕ್ಕಂಥವ್ರು, ಪುಟ್ಟ ಪುಟ್ಟ ಹೆಜ್ಜೆ ಹಾಕೊಂಡು ಹೋಗ್ತಕ್ಕಂತಹ ಮಕ್ಕಳೇ ಇವರೇ ನಾಡ ಹಿರಿಯರಾಗವ್ರು. ನಾಡಿನ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥವ್ರು, ನಾಡಿನ ಒಂದು ಸಮೃದ್ಧಿಯನ್ನು ತರ್ತಕ್ಕಂಥವ್ರು, ನಾಡ ನಾಯಕರಾಗತಕ್ಕಂಥವ್ರು. ಇವರೇ ಮುಂದೆ DC ಆಗೋರು, AC ಆಗೋರು, ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಕ್ಕಂಥವ್ರು, ಶಿಕ್ಷಕರಾಗವರು, ವಿಜ್ಞಾನಿಗಳಾಗವರು, ಸಾಹಿತಿಗಳಾಗವರು, ಲೇಖಕರಾಗವರು, ಕವಿಗಳಾಗವರು. ಈ ಮಕ್ಕಳೇ ಮುಂದೆ ಏನೇನು ಆಗ್ತಾರೋ ಹೇಳೋಕ್ಕಾಗೋದಿಲ್ಲ. ಅದು ಅವರಲ್ಲಿ ಆಗಿರ್ತಕ್ಕಂತಹ ಒಂದು ಪ್ರತಿಭೆ. ಆ ಪ್ರತಿಭೆಯನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹದೇ ಮುಖ್ಯವಾಗಿದೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು. ಅಷ್ಟೇ ಅಲ್ಲದೆ ಇವತ್ತು ಮಾಡಿಬಿಟ್ರೆ ಮುಗಿತಲ್ಲ, ಅವ್ರು ವರ್ಷದುದ್ದಕ್ಕೂ ಮಾಡ್ಕೊಂಡ್ಬರ್ತಾರೆ. ಈ ಪ್ರತಿಭೆ ಅರಳಬೇಕಂದ್ರೆ, ಪ್ರತಿಭೆ ಹೊರಗೆ ಬರಬೇಕಂದ್ರೆ ಅದಕ್ಕಾಗಿ ಅವಕಾಶ ಬೇಕಾಗ್ತದೆ. ಹೇಗಂದ್ರೆ, ಕಮಲದ ಹೂ ಸರೋವರದಲ್ಲಿ ರಾತ್ರಿ ಹೊತ್ತು ಮುದುಡ್ಕೊಂಡಿರ್ತದಂತ್ರಿ. ರಾತ್ರಿ ಹೊತ್ತು ಮುದುಡಿರ್ತದೆ. ಅದು ಸೂರ್ಯನ ಕಿರಣಕ್ಕಾಗಿ ಕಾಯ್ತಾ ಇರ್ತದೆ. ಬೆಳಗ್ಗೆ ಯಾವಾಗ ಸೂರ್ಯೋದಯ ಆಗುತ್ತೋ, ಆ ಸೂರ್ಯ ಕಿರಣ ನನ್ನನ್ನು ಸ್ಪರ್ಶಿಸ್ತದೋ ಆವಾಗ ನಾನು ಅರಳಬೇಕು ಅಂತಕ್ಕಂಥ ರೀತಿಯಲ್ಲಿ ಕಾಯ್ತದಂತೆ ಕಮಲ ಸರೋವರದಲ್ಲಿ. ಹಾಗೆ ಮಕ್ಕಳಲ್ಲಿರ್ತಕ್ಕಂತಹದ್ದು ಈ ಪ್ರತಿಭೆ ಅವಕಾಶಕ್ಕಾಗಿ ಕಾಯ್ತದೆ. ಸೂರ್ಯೋದಯ ಆದ ತಕ್ಷಣ ಕೆಂಪಾದ ಕಿರಣಗಳು, ಆ ಸೂರ್ಯನ ರಶ್ಮಿ ಕಮಲದ ಹೂವಿನ ಮೇಲೆ ಬೀಳ್ತಾ ಇದ್ದಂತೆ ಆ ಕಮಲ ಅರಳ್ಕೊಳ್ತದೆ. ಹಾಗೆ ಅವಕಾಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಮಕ್ಕಳ ಪ್ರತಿಭೆಯೂ ಸಹಿತ ಅರಳಲಿಕ್ಕೆ ಅವಕಾಶ ಆಗತ್ತೆ. ಆ ಮಕ್ಕಳ ಪ್ರತಿಭೆ ಅರಳಿತು ಅಂದರೆ ಆ ಮಕ್ಕಳು, ಈಗ ಚಿಕ್ಕದಾಗಿರ್ತಕ್ಕಂಥ ಈ ಮಕ್ಕಳು ಎಂಥ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೋ ಗೊತ್ತಿಲ್ಲ. ಅದು ಹೇಗಂದ್ರೆ ದೈವಿ ಕೃಪೆ ಆದ ಹಾಗೆ. ದೈವಿ ಕೃಪೆ ಆದರೆ ಒಬ್ಬ ಸಾಧಾರಣ ವ್ಯಕ್ತಿನೂ ಮಹಾನ್ ವ್ಯಕ್ತಿಯಾಗಿ ಹೋಗ್ಬಿಡ್ತಾನೆ. ಒಬ್ಬ ಸಾಧಾರಣ ಇರ್ತಕ್ಕಂತಹ ವ್ಯಕ್ತಿನೂ ಸಹಿತ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನೆ. ನೀನೊಲಿದರೆ ಕೊರಡು ಕೊಣರು ಉದಯ, ನೀನೊಲಿದರೆ ಬರಡು ಹಯನ ಉದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು. ಬಸವಣ್ಣ ಅವ್ರು ಹೇಳ್ತಾರಲ್ಲ, ನೀನು ಒಲದು ಬಿಟ್ಟಿದ್ರೆ ಕೂಡಲ ಸಂಗಮ ದೇವ, ಅದರಲ್ಲಿ ಏನಾಗತ್ತೆ, ಬರಡು ಹಯನ ಉದಯ. ಒಂದು ದೊಡ್ಡ ಆಕಳು ಸಹಿತ ಏನಾಗುತ್ತೆ, ಹೈನವನ್ನ ಮಾಡ್ತದೆ, ಹಿಂಡುತ್ತದೆ, ಒಣಗಿನ ಕಟ್ಟಿಗೆನೂ ಸಹಿತ ಚಿಗುರ್ತದೆ. ಆ ರೀತಿಯಾಗಿ ದೇವರ ಕೃಪೆ ಆದಾಗ ಹಾಗೆ ಈ ಮಕ್ಕಳ ಪ್ರತಿಭೆ ಆಯ್ತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಧ್ಯಾನ ಶ್ಲೋಕಗಳಲ್ಲಿ ಕೃಷ್ಣನ ಕುರಿತು, ಕೃಷ್ಣ ಪರಮಾತ್ಮ ನಿನ್ನ ಕರುಣೆ ಆದರೆ, ನಿನ್ನ ಕೃಪೆ ಆದರೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕಾರ್ಯನ ನಡೆದು ಹೋಗಿಬಿಡ್ತದೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದಂ ಮಾಧವಂ. ಮೂಕಂ ಕರೋತಿ ವಾಚಾಲಂ, ಕೃಷ್ಣ ಪರಮಾತ್ಮ ನಿನ್ನ ಕರುಣೆ ಆದರೆ, ನಿನ್ನ ಕೃಪೆ ಆದರೆ ಏನಾಗತ್ತೆ, ಈ ಮೂಕ ಅನ್ನುವಂಥ ಅವನು ಸಹಿತ ಒಳ್ಳೆ ರೀತಿಯಾಗಿ ಮಾತಾಡ್ತಕ್ಕಂಥ ವಾಚಾಳೆ ಆಗ್ತಾನೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಒಬ್ಬ ಕುಂಟ, ಹೆಳವ, ಅಡ್ಡಾಡಕ್ಕೆ ಬರಲಾರದಂತಹ ವ್ಯಕ್ತಿನೂ ಸಹಿತ ಲಂಘಯತೆ ಗಿರಿಂ, ಪರ್ವತವನ್ನ, ಗಿರಿಯನ್ನ, ಬೆಟ್ಟವನ್ನ ಹತ್ತತಕ್ಕಂಥ ಸಾಧ್ಯತೆ ಬರ್ತದೆ ಯಾವಾಗ, ದೇವರ ಕೃಪೆ ಆದಾಗ. ಹಾಗೆ ಈ ಚಿಕ್ಕ ಮಕ್ಕಳಲ್ಲಿರ್ತಕ್ಕಂತಹ ಒಂದು ಪ್ರತಿಭೆ. ಈಗಾಗಲೇ ಇಲ್ಲಿ ಯೋಗಾಸನವನ್ನು ಮಾಡಿಸಿದರು, ಕೆಲವೊಂದು ಹಾಡುಗಳನ್ನು, ಭಾಷಣಗಳನ್ನು, ಬೇಕಾದಷ್ಟು ಚಟುವಟಿಕೆಗಳನ್ನು ಮಾಡಿಸಿದ್ದಾರೆ. ಇಡೀ ವರ್ಷದುದ್ದಕ್ಕೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ. ಆ ಕೆಲವೊಂದು ಮಕ್ಕಳಲ್ಲಿ ಬರೀತಕ್ಕಂತಹ ಒಂದು ವಿಶೇಷವಾದಂಥ ಶಕ್ತಿ ಇರ್ತದೆ. ಕೆಲವೊಬ್ಬರು ಚಿತ್ರ ಬರೀತಕ್ಕಂಥವ್ರು ಇರ್ತಾರೆ. ಚಿತ್ರ ಬರೀತಕ್ಕಂಥವರಲ್ಲಿ ಪ್ರತಿಭೆ ಅರಳಿತಂದ್ರೆ ಅವನು ದೊಡ್ಡ ಚಿತ್ರಕಾರನ, ಕಲಾಕಾರನಾಗ, ರವಿವರ್ಮ ಅಂತ ಹೇಳ್ತೇವಲ್ಲ ಚಿತ್ರಕಾರ, ಅಂತಹ ಒಬ್ಬ ಕಲಾಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಹಾಡತಕ್ಕಂತಹ ಮಗು
ಅವನ ಪ್ರತಿಭೆ ಅರಳಿತು ಅಂದ್ರೆ ಅವನು ಅದ್ಭುತವಾಗಿರ್ತಕ್ಕಂಥ ಹಾಡುಗಾರ ಆಡ್ತಾನೆ. ಒಬ್ಬ ಸಂಗೀತವನ್ನು ಬಲ್ಲಂತಹ ಚಿಕ್ಕದಾಗಿರ್ತ ಹಾಡ್ತಕ್ಕಂತಹ ಮಗು ಅವನ ಪ್ರತಿಭೆ ಅರಳಿತು ಅಂದ್ರೆ ಅವನು ದೊಡ್ಡ ಸಂಗೀತಗಾರ ಆಗಿಬಿಡ್ತಾನೆ. ಹಾಗೆ ಬರೀತಕ್ಕಂತಹ ಒಂದು ಕೆಲಸವನ್ನ ಬರೀತಕ್ಕಂತಹ ರೂಢಿಯನ್ನು ಮಾಡಿಕೊಂಡಂತಹ ತನ್ನ ವಿಚಾರ ಶಕ್ತಿಯನ್ನು ಇಳಿಸಿ ಕವಿತೆಯನ್ನು ಲೇಖನ ಏನೋ ಬರಿತಾ ಇದ್ದಾವಂದ್ರೆ ಅವನು ಕವಿ ಆಗ್ತಾನೆ. ಕವಿ ಬೇಂದ್ರೆ ಆಗ್ಬೋದು, ಕುವೆಂಪು ಆಗ್ಬೋದು, ಕವಿರತ್ನ ಕಾಳಿದಾಸನೇ ಆಗ್ಬೋದು. ಕವಿರತ್ನ ಕಾಳಿದಾಸ ಕುರಿ ಕಾಯ್ಕೊಂಡಿರ್ತಕ್ಕಂತಹ ವ್ಯಕ್ತಿ ದನಿ ಕೃಪೆ ಆಯಿತು, ಪ್ರತಿಭೆ ಅರಳಿತು, ಅವಾಗ ಅವನು ಕವಿರತ್ನ ಆಗಿ ಹೋಗ್ಬಿಟ್ಟ. ಕುರಿ ಕಾಯವನು ಯಾವಾಗ ಪ್ರತಿಭೆ ಅರಳಿದಾಗ. ಈ ರೀತಿ ಪ್ರತಿಭೆ ಅರಳಿದಾಗ ಒಬ್ಬ ನಟನೆ ಮಾಡ್ತಕ್ಕಂಥವ್ರು, ಭಾಷಣವನ್ನು ಮಾಡ್ತಕ್ಕಂಥವ್ರು, ಇಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂತಹ ಮಕ್ಕಳ ಪ್ರತಿಭೆ ಇರುತ್ತಂದ್ರೆ ನಟನೆಯಲ್ಲಿ ಆ ಮಗು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರನೇ ಆಗ್ಬೋದು. ಹಾಗೆ ಅಭಿನಯ ಶಾರದೆ ಜಯಂತಿನ ಆಗಬಹುದು. ಅಂದರೆ ಪ್ರತಿಭೆ ಅರಳಬೇಕು. ಪ್ರತಿಭೆ ಅರಳಿದಾಗ ಇದೆಲ್ಲ ಅದ್ಭುತ ಆಗತ್ತೆ. ಹಾಗೆ ಆಟದಲ್ಲಿ ಮುಂದುವರಿತಕ್ಕಂತಹ ಮಕ್ಕಳು, ಆಟದಲ್ಲಿ ಮುಂದುವರಿತಕ್ಕಂತಹ ಮಕ್ಕಳು, ಈ ಕ್ರಿಕೆಟ್ ಆಡ್ತಕ್ಕಂಥ, ಕ್ರಿಕೆಟ್ ಅಂದಾಗ ನಮ್ಮಲ್ಲಿ ಹೇಳ್ತಕ್ಕಂಥ ಹೆಸರು ಸಚಿನ್ ತೆಂಡೂಲ್ಕರ್, ಕೊಹ್ಲಿ, ಇವರೆಲ್ಲ ಆಟಕ್ಕೆ ನಿಂತಿರೋದ್ರ ರನ್ಗಳು ಸುರಿಮಳೆನೇ ಮಾಡ್ತಾ ಇದ್ರು. ಸಚಿನ್ ತೆಂಡೂಲ್ಕರ್ ನಿಂತ ಎಷ್ಟು ರನ್ಗಳನ್ನು ಹೊಡಿತಾ ಇದೆ, ಅದು ಅವನಿಗೆ ಅಷ್ಟೇ ಯಾಕೆ ಸಾಧ್ಯಕ್ಕಿದೆ, ಬೇರೆದವ್ರಿಗೆ ಯಾಕೆ ಸಾಧ್ಯ ಆಗಲ್ಲ? ಅದು ಅವನ ಪ್ರತಿಭೆ, ಅದು ಅವನ ವಿಶೇಷ ಕೌಶಲ, ಅದು ಅವನಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ. ಹಾಗೆ ವಿರಾಟ್ ಕೊಹ್ಲಿ ಇವರೆಲ್ಲ ಈ ರೀತಿಯಾಗಿ ಆಟದಲ್ಲಿ ಆಡ್ತಾ ಹೋದಾಗ ಅವರ ಪ್ರತಿಭೆ, ಅವರ ವಿಶಿಷ್ಟತೆ, ಆ ಕೌಶಲ ಅರಳಿತು ಅಂದ್ರೆ ಆ ಮಗು ವಿಶೇಷ ಆಗ್ತಾನೆ. ಅವನ ವ್ಯಕ್ತಿತ್ವ ವಿಕಸನ ಆಗತ್ತೆ, ಅವನೊಬ್ಬ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿಯೇ ಶಾಲೆಯಲ್ಲಿ ಬರೀ ಓದಿಸೋದು ಬರ್ಸೋದು, ಶಾಲೆಗೆ ಹೋಗ್ತಾವ ಮಕ್ಕಳು ಅಂದ್ರೆ ಬರೀ ಓದಾಕ ಬರೆಯಾಕ ಲೆಕ್ಕ ಮಾಡಕ್ಕಲ್ಲ. ಅದಾಯ್ತಂದ್ರೆ ಅದು ಸಾಕ್ಷರತೆಯ ಕಾರ್ಯಕ್ರಮ ಆಗತ್ತಷ್ಟೇ. ಸಹಿ ಮಾಡಕ್ ಬಂದ್ರು 1-2 ಅಕ್ಷರ ಬರೆದ್ರೆ ಸಾಕು, ಅದು ಸಾಕ್ಷರತೆ ಅಲ್ಲ, ಇದು ಶಿಕ್ಷಣ. ಶಿಕ್ಷಣ ಅನ್ನುವಂಥದ್ದು ಇಲ್ಲಿ ಮಗು ಎಲ್ಲ ರೀತಿಯಿಂದ ಬೆಳಿಬೇಕು. ಅವನಲ್ಲಿರ್ತಕ್ಕಂತಹ ಶಕ್ತಿ ಬೆಳಿಬೇಕು, ಅವನಲ್ಲಿರ್ತಕ್ಕಂತಹ ಜ್ಞಾನ ಬೆಳಿಬೇಕು, ಅವನಲ್ಲಿರ್ತಕ್ಕಂತಹ ಬುದ್ಧಿ ಬೆಳಿಬೇಕು, ಅವನಲ್ಲಿ ಏನು ಅಡಗಿದೆಯೋ ಆ ಶಕ್ತಿ ಹೊರಹೊಮ್ಮಿ ಬರಬೇಕು. ಆ ಥರ ಮಾಡ್ತಕ್ಕಂತಹದೇ ಶಿಕ್ಷಣ, ಅದನ್ನು ಕಲಿಸ್ತಕ್ಕಂತಹದೇ ಶಿಕ್ಷಣ. ಇದನ್ನೆಲ್ಲ ಸರ್ಟಿಫಿಕೇಟ್ಗಳನ್ನು ನೋಡಿದಾಗ ಈ ಪ್ರತಿಭೆ ಅರಳಲಿಕ್ಕೆ ಇಲ್ಲಿಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಭಾಳ ಒಳ್ಳೆಯ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಸಾಕ್ಷಿ ಆಗುತ್ತೆ. ಅದನ್ನೇ ಆ ಪ್ರತಿಭೆಗೆ, ಆ ಮಕ್ಕಳಿರುವಂತಹ ಶಕ್ತಿಗೆ, ಅವರಲ್ಲಿರ್ತಕ್ಕಂತಹ ವಿಶೇಷತೆಗೆ ಕೊಡ್ತಕ್ಕಂತಹ ಸರ್ಟಿಫಿಕೇಟ್, ಇವೇ ಒಂದು ಬಹುಮಾನ, ಪುರಸ್ಕಾರ. ಆ ದಿಶೆಯಲ್ಲಿ ನಾನು 1-2 ಮಾತನ್ನು ಶಿಕ್ಷಕರ ಕುರಿತು ಹೇಳಬೇಕಾದ್ರೆ, ಶಿಕ್ಷಕರ ಕಾರ್ಯ ಅದ್ಭುತವಾಗಿರ್ತಕ್ಕಂಥವ್ರು. ಬೇರೆ ಬೇರೆ ಕಾರ್ಯಗಳು, ಉದ್ಯೋಗಗಳು ಅದಾವೆ. ಆಫೀಸಲ್ಲಿ ಕೆಲಸ ಮಾಡೋರಿದ್ದಾರೆ, ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಫೈಲ್ಗಳನ್ನು ನೋಡ್ತಾರೆ, ಪತ್ರ ಬರೀತಾರೆ, ರವಾನಿಸ್ತಾರೆ, ಕಳಿಸ್ತಾರೆ. ಆದರೆ ಶಿಕ್ಷಕರ ಕೆಲಸ ಇದೆಯಲ್ಲ, ಭಾಳ ಶ್ರೇಷ್ಠವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಅವರ ಕಾಗದಗಳ ಜೀವಂತ ಇಲ್ಲವಂತಹ ಕಾಗದಗಳ ಜೊತೆಗೆ ಅವ್ರ ವ್ಯವಹಾರ ಇದ್ದರೆ, ಆದರೆ ಈ ಶಿಕ್ಷಕರು ಇವರು ಜೀವಂತ ಮೂರ್ತಿಗಳ ಜೊತೆಗೆ ವ್ಯವಹಾರ. ಜೀವಂತ ಮೂರ್ತಿಯಾಗಿರ್ತಕ್ಕಂಥ ಈ ಮಕ್ಕಳು ಅವರನ್ನು ತಿದ್ದುವುದರಲ್ಲಿ, ತಯಾರು ಮಾಡೋದರಲ್ಲಿ ಈ ಶಿಕ್ಷಕರು ತೊಡಗಿರ್ತಾರೆ. ಅದಕ್ಕಾಗಿ ಬೇರೆ ಉದ್ಯೋಗಗಳಿಗೂ ಈ ಶಿಕ್ಷಕರ ಹುದ್ದೆಗಳಿಗೂ ಬಹಳ ಅಂತರ ಇರ್ತಕ್ಕಂಥ. ಈ ಶಿಕ್ಷಕರು ಯಾಕೆ ಶ್ರೇಷ್ಠ ಅಂದರೆ, ಇವರು ಮುಂದಿನ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂಥವ್ರು, ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡ್ತಕ್ಕಂಥವ್ರು, ದೇಶವನ್ನು ಕಾಯ್ತಕ್ಕಂಥ ಸೈನಿಕರನ್ನು ತಯಾರು ಮಾಡ್ತಕ್ಕಂತಹದ್ದು, ದೇಶದ ಯೋಧರನ್ನು ತಯಾರು ಮಾಡ್ತಕ್ಕಂತಹದ್ದು. ಹಾಗೆ ಇರ್ತಕ್ಕಂತಹ ವ್ಯಕ್ತಿಗಳು ಈ ನಾಡಿನಲ್ಲಿರುವಂತಹ ಸಂಸ್ಕೃತಿ, ಆಚಾರ, ವಿಚಾರ, ಧರ್ಮ ಇವುಗಳನ್ನು ಉಳಿಸ್ಕೊಂಡು ಬರ್ತಕ್ಕಂತಹ ವ್ಯಕ್ತಿ ಶಿಕ್ಷಕ. ಆ ಕಾರಣಕ್ಕಾಗಿ ಇಂತಹ ಮುಂದೆ ಈ ಶಿಕ್ಷಕರ ಕೈಯಲ್ಲಿ ಕಲಿತಕ್ಕಂಥ ಮಕ್ಕಳು ಇಡೀ ದೇಶವನ್ನು ಆಳ್ತಕ್ಕಂತಹ, ಸುಭದ್ರಪಡಿಸ್ತಕ್ಕಂಥ, ಅಭಿವೃದ್ಧಿಪಡಿಸ್ತಕ್ಕಂತಹ ನಾಯಕರಾಗ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಶಿಕ್ಷಕರ ವೃತ್ತಿ ಬಹಳ ಶ್ರೇಷ್ಠ ಆಗತ್ತೆ. ಇದನ್ನು ನೆನಪಿಸ್ಕೊಳ್ಳಿ ಅನ್ನುವಂತಹ ದೃಷ್ಟಿಯಿಂದ ಡಾಕ್ಟರ್ ರಾಧಾಕೃಷ್ಣನ್ ಅವರು ಶಿಕ್ಷಕರಿಗೆ ಗೌರವಿಸಿ ಅನ್ನುವಂತಹ ದೃಷ್ಟಿಯಿಂದ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕ ದಿನಾಚರಣೆಯನ್ನು ಮಾಡಿ ಅವರ ಸೇವೆಯನ್ನು ಮನಗಂಡಿರ್ತಕ್ಕಂತಹ ಜನರು, ನಾವಿಲ್ಲಿ ನಿಮ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ರಾಧಾಕೃಷ್ಣನ್ ನಮ್ಮ ದಿನಾಚರಣೆ ಮಾಡಬೇಡ್ರಿ, ಶಿಕ್ಷಕರ ದಿನಾಚರಣೆ ಮಾಡಿರಿ ಅಂತ ಹೇಳಿದ್ರು. ಯಾಕಂದರೆ ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕು.
ಶಿಕ್ಷಕರಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದು, ಗುರುಗಳಿಗೆ ಭಕ್ತಿಯನ್ನ ಸೇವೆ ಸಲ್ಲಿಸಿದಾಗ ಅದು ಒಂದು ಆಚಾರ ವಿಚಾರ ಸಂಸ್ಕೃತಿ ಬೆಳೆದು ಬರಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಶಿಕ್ಷಕರ ವೃತ್ತಿ ತುಂಬಾ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು. ಇಲ್ಲಿ ನಿಮ್ಮ ಶಿಕ್ಷಕರಿಗಾಗಲಿ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಆದರೂ ಒಂದೆರಡು ಅವರಿಗೆ ಸಲಹೆ ಕೊಡ್ತಕ್ಕಂಥದ್ರ ಇಲ್ಲಿ ಮಾಡ್ತಕ್ಕಂಥ ವೃತ್ತಿಯನ್ನ ಯಾವುದೇ ಸಂದರ್ಭದಲ್ಲಿ ಬೇಸರ ಮಾಡ್ಕೋಬೇಡಿ. ಬಹಳ ಕಾಳಜಿಯಿಂದ ಕಳಕಳಿಯಿಂದ ಈ ಕಾರ್ಯವನ್ನು ಮಾಡಿ ಮನಸಾರೆ ಕೆಲಸವನ್ನ ಮಾಡಬೇಕು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಬಸವಣ್ಣವ್ರು ಹೇಳೋ ಹಾಗೆ ಮಾಡೋ ಕಾರ್ಯನ ಮನಸಾರೆ ಮಾಡಬೇಕು. ಮನಸ್ಸಿಲ್ಲ ನೀಡೋದು, ಮನಸ್ಸಿಲ್ಲ ಮಾಡೋದು ಅಲ್ಲ, ಮನಸಾರೆ ಹೃದಯ ತುಂಬಿ ಬರಬೇಕು. ನಾವು ಬಹಳ ಅತ್ಯಂತ ಕಳಕಳಿಯಿಂದ ಮಕ್ಕಳಿಗೆ ಕಲಿಸ್ತಕ್ಕಂತಹ ಕೆಲಸ ಆಗಬೇಕು. ಅತ್ಯಂತ ಕಳಕಳಿಯಿಂದ ಮಕ್ಕಳಿಗೆ ಕಲಿಸ್ತಕ್ಕಂತಹ ಕೆಲಸ ಆಯ್ತಂದ್ರೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನೊಂದು ಅವರಿಗೆ ಸಲಹೆ ಕೊಡ್ತಕ್ಕಂಥದ್ದು ಏನಂದ್ರೆ, ಮಾಡಿದ ಪಾಠನ ಮತ್ತೆ ಪುನಃ ಕೇಳಿ, ಪಾಠ ಮಾಡೋದು ಮುಗೀತು ಅಂದಾಗ ಹಾಗೆ ಬಿಟ್ಟು ಬಿಡಬೇಡಿ, ಅದನ್ನೇ ಪುನಃ ಕೇಳಿ ಎಷ್ಟು ಕಲ್ತಾರೆ ನನ್ನ ಮಕ್ಕಳು ಅಂತಕ್ಕಂಥ. ನಾನೀಗ ಒಂದು ಪಾಠ ಮಾಡಿದ್ದೇನೆ, ಒಂದು ಪೌಣೆ ತಾಸು ಆಯಿತು, ಆ ನಂತರ ಎಷ್ಟು ಮಟ್ಟಿಗೆ ಕಲ್ತಾರೆ ಅನ್ನೋದನ್ನು ಕೇಳಬೇಕು. ಕೇಳಿದಾಗ ಗೊತ್ತಾಗತ್ತೆ ನಿಜವಾಗಿ ನನ್ನ ಪಾಠ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನುವಂಥದ್ದು. ಕೇಳದೇ ಇದ್ರೆ ಮಕ್ಕಳು ಓದ್ತಾರೋ ಕಲ್ತರೋ ಬಿಟ್ಟರು ಗೊತ್ತಾಗೋದಿಲ್ಲ. ಅದಕ್ಕೆ ರೈತರು ಹೇಳ್ತಾರೆ, ಮಾಡಿದ ಹೊಲ ನೋಡದೆ ಹಾಳಾಗಿ ಹೋಯ್ತು ಅಂತ, ಮಾಡಿದ ಹೊಲ ನೋಡದೆ ಹಾಳಾಗಿ ಹೋಯ್ತು ಅಂತ. ಹಾಗೆ ಈ ಕಲಿಸಿರ್ತಕ್ಕಂಥ ಶಿಕ್ಷಕರು ಅವತ್ತ ಅಥವಾ ಮರುದಿವಸ ನೋಡಲೇಬೇಕು, ಕೇಳಲೇಬೇಕು, ಅದನ್ನ ವಿಚಾರ ಮಾಡಬೇಕು. ನಿಜವಾಗಿ ಎಷ್ಟು ಅರ್ಥೈಸ್ಕೊಂಡ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿದ್ರೆ ನಾಯಿ ಮರಿ ಕಲಿಕೆ ಆಗುತ್ತೆ. ನಾಯಿ ಮರಿ ಕಲಿಕೆ ಅಂತ ಗೊತ್ತೇನು ನಿಮಗೆ? ಏನಂದ್ರೆ, ಒಂದಿಬ್ಬರು ಸ್ನೇಹಿತರು ಹೊಂಟಿದ್ರಿ, ಸಾಯಂಕಾಲ ವಾಕ್ ಮಾಡ್ಕೋತ ಹೋಗ್ತಾ ಇದ್ರು. ಸಂಜೆಗೆ ಒಂದು ವಾಯು ವಿಹಾರಕ್ಕೆ ಹೋಗ್ತಾರಲ್ರಿ, ಹಂಗೆ ಇಬ್ಬರು ಸ್ನೇಹಿತರು ಹೋಗ್ತಾ ಇದ್ರು. ಇಬ್ಬರು ವಾಕಿಂಗ್ ಹೋಗುವಾಗ ಒಬ್ಬ ಸ್ನೇಹಿತ ಏನು ಮಾಡಿದ್ದ, ಒಂದು ನಾಯಿ ಮರಿ ತಗೊಂಡ್ಬಂದಿದ್ದ. ಅದು ನಮ್ಮ ಜೊತೆ ಮನೆ ಅಡ್ಡಾಡ್ಕೊಂಡ್ ಬರಲಿ ಅಂತ. ಅವ್ರ ಜೊತೆಗೆ ನಡ್ಕೊಂಡು ಹಾಗೆ ಹೋಗ್ತಾ ಇದ್ರು. ಒಂದು ಸ್ವಲ್ಪ ದೂರ ಹೋದ ನಂತರ ಒಬ್ಬ ಸ್ನೇಹಿತ ಹೇಳ್ದ, ಏನಂದ್ರೆ, ಫ್ರೆಂಡ್, ನನ್ನ ನಾಯಿ ಮರಿಗೆ ಕೂಡ್ಸೋ ಲೆಕ್ಕ ಹೇಳಿಕೊಟ್ಟಿನಿ ಅಂದವನು. ಇನ್ನೊಬ್ಬ ಸ್ನೇಹಿತ ಇದ್ನಲ್ಲ, ಬಹಳ ಆಶ್ಚರ್ಯ ಆಯ್ತು ಅವನಿಗೆ. ಏನು ಕೂಡ್ಸೋ ಲೆಕ್ಕ ಹೇಳ್ಕೊಟ್ಟಿಯ ನಾಯಿ ಮರಿಗೆ? ನಮ್ಮ ಹುಡುಗರು ಲೆಕ್ಕ ಕಲಿಯೋದು ಕಷ್ಟ ಆಗಿ ನಾಯಿ ಮರಿಗೆ ಹೇಳ್ಕೊಟ್ಟಿ ಅವ್ನು ಭಾರಿ ಆತಪ್ಪ ಅಂದವನು. ಅವಾಗ ಹಂಗಾದ್ರೆ ನಿನ್ನ ನಾಯಿ ಮರಿನ ಕೇಳ್ತೇನೆ ತಗೋಣ ಅಂದವನು. ಏನಂದ್ರೆ ನಾಯಿ ಮರಿ ಹೊಂಟಿತ್ತು ಅವ್ರ ಜೊತೆಗೇನ. ಅವಾಗ ಅವಳು ಕೇಳ್ದ ಈ ಸ್ನೇಹಿತ, ಅವಾಗ ನಾಯಿ ಮರಿ ನಿನಗೊಂದು ಲೆಕ್ಕ ಕೇಳ್ತಾನೆ, ಹೇಳ್ತೀಯ ಏನು? ಎರಡು ಕೂಡಿಸಿದ್ರೆ ಎಷ್ಟೋ ನಾಯಿ ಮರಿ ಅಂದವನು. ನಾಯಿ ಮರಿ ಸುಮ್ಮ ಹೊಂಟಿತ್ತು ಹಂಗೆ ಮುಂದೋಗ್ತಾ ಇದ್ದಂಗೆ ಮತ್ತೊಂದು ಕೇಳ್ದ, ನಾಯಿ ಮರಿ ಎರಡು ಕೂಡಿಸಿದ್ರೆ ಎಷ್ಟೋ ಅಂತ. ಅವಾಗಲೂ ಸುಮ್ಮನೆ ಹೋಗ್ತಾ ಇತ್ತು. ಅಲ್ಲೋ, ಕೂಡ್ಸೋ ಲೆಕ್ಕ ಹೇಳ್ಕೊಟ್ಟಿನಿ ಅಂತ ಹೇಳಿದಿ, ಈ ನಾಯಿ ಮರಿ ಏನು ಹೇಳುವಲ್ಲ ಅಂತ. ನೋಡು, ನಾ ಏನು ಹೇಳಿದ್ದೇನೆ, ಕೂಡ್ಸೋ ಲೆಕ್ಕ ಹೇಳಿಕೊಟ್ಟಿನಿ ಅಂತ ಹೇಳಿದೆ, ತಿರುಗಿ ಹೇಳ್ತಾನಂತ ಹೇಳಿದ್ದೇನೆ ನಾನು ಅಂದ. ಅಂದ್ರೆ ತಿರುಗಿ ಹೇಳಕ ಬರಬೇಕು. ನಾವು ಕಲಿಸ್ತೇವಂದ್ರೆ ಪಾಠ ಕೇಳಿ ಸುಮ್ಮನೆ ಹೋಗೋದಲ್ಲ, ತಿರುಗಿ ಹೇಳಕ್ ಬರಬೇಕು. ಅಂದ್ರೆ ಅರ್ಥ ಆಗಿದೆ ಅಂದ್ರೆ ಮಾತನಾಡೋ ಶಕ್ತಿ ಇದೆ ಅವನಿಗೆ. ತಿರುಗಿ ಶಿಕ್ಷಕರು ಹೇಳಿರ್ತಕ್ಕಂಥದನ್ನ ಮತ್ತೆ ಪುನಃ ಹೇಳ್ತಕ್ಕಂಥ ಇವನಲ್ಲಿ ಕೌಶಲ್ಯ ಇದೆ ಅನ್ನೋದು ಅವಾಗ ಗೊತ್ತಾಗತ್ತೆ. ಇದನ್ನು ಮಾತ್ರ ಶಿಕ್ಷಕರು ಎಂದೆಂದಿಗೂ ಮರಿಬಾರ್ದು. ಕೇವಲ ನಾನು ಹೇಳಿಬಿಟ್ರೆ ಆಯ್ತು, ಪಾಠ ಮುಗಿಸ್ಬಿಟ್ರು ಆಯ್ತು ಅನ್ನುವಂಥದ್ದಲ್ಲ. ಸಿಲೆಬಸ್ ಮುಗೀತು ಅಂತ ತಿಳ್ಕೊಂಡ್ಬಿಡಬೇಡಿ. ಸಿಲೆಬಸ್ ಮುಗಿಸೋದು ದೊಡ್ಡದಲ್ಲ. ದಿನ ಒಂದೊಂದು ಪಾಠ ಹೇಳ್ಕೊತ ಹೋದ್ರೆ 9 ತಿಂಗಳು ಮಾಡಬೇಕಾಗಿರೋ ಪಾಠನ 3 ತಿಂಗಳದಾಗ ಮುಗಿಸ್ಬಿಡ್ಬೋದು. ನಾವು BO ಇದ್ದಾಗ TDP ಇದ್ದಾಗ ಶಾಲೆ ಭೇಟಿ ಕೊಡಕ್ಕೆ ಹೋಗ್ತಿದ್ದೇವ್ರಿ. ಶಾಲೆಗೆ ನಾನು ಹೋದ ತಕ್ಷಣ ಫಸ್ಟು ಮಕ್ಕಳನ್ನ ಅದು ಬೇರೆ ಕೇಳಾರ್ದ ಓದಾಕ್ ಬರ್ತದೋ ಬರೆಯಕ್ಕೆ ಬರ್ತದೋ ಇಲ್ಲ, ಕೊನೆಯ ಗಣಿತದ ಮೂಲ ಪ್ರಕ್ರಿಯೆ ಕೂಡ್ಸೋ ಕಳೆಯೋ ಗುಣಾಕಾರ ಭಾಗಾಕಾರ ಇಷ್ಟರ ಬರ್ತಾವಲ್ಲ ನೋಡ್ತಿದ್ದೆ. ಎಷ್ಟು ಪಾಠ ಮುಗ್ದಾವಪ್ಪ ಈಗ ಅಂತ ಕೇಳಿದ ತಕ್ಷಣ ಹೋಯ್ತು, 6 ಪಾಠ ಮುಗ್ದಾವ್ರಿ ಸರ್ ಅಂತಿದ್ದೆ. ಅದು ಸರಿ, ಮೊದಲೇ ಪಾಠ ಓದ್ರಿ ಅಂದ್ರೆ 6 ಪಾಠ ಮುಗ್ದಾವ, ಮೊದಲೇ ಪಾಠನ ಓದಾಕ್ ಬರಲ್ಲ. ಪ್ರಯೋಜನ ಏನು? ಹಾಗಾದ್ರೆ ಏನೂ ಉಪಯೋಗ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮುಗಿಸೋದು ಮುಖ್ಯ ಅಲ್ಲ. ಒಂದೊಂದು ಪಾಠ ಮುಗಿದಾಗ ತಿರುಗಿ ಮಕ್ಕಳನ್ನು ಕೇಳಿ ತಿಳಿಲಾರ್ದ ಮತ್ತೆ ತಿಳಿಸಿ ಮಕ್ಕಳ ಮನಸ್ಸಿನಲ್ಲಿ ಅದು ಕರಗತವಾಗಿ ಅವರಲ್ಲಿ ಒಡಮೂಡಬೇಕು. ಆ ರೀತಿಯಾಗಿ ಕಲಿಸ್ಬೇಕು. ಯಾಕಂದ್ರೆ ಅದರಾಗ ಈ ಚಿಕ್ಕ ಮಕ್ಕಳು
ಹೇಳಿದ ತಕ್ಷಣ ತಿಳ್ಕೊಳ್ತಕ್ಕಂಥವ್ರು ಇರೋದಿಲ್ಲ. ಹೇಳಿದ ತಕ್ಷಣ ಕೆಲವೊಬ್ರು ತಿಳ್ಕೊತಾರೆ, ಲೆಕ್ಕ ಮಾಡ್ತಾ ಇದ್ದಂತಲೇ ಅವನು ಪಟ ಮಾಡಿಬಿಡ್ತಾರೆ. ಆದರೆ ಕೆಲವೊಂದು ಮಕ್ಕಳು ಭಾಳ ಸ್ಲೋ ಆಗಿ ನಿಧಾನ, ಒಂದು ಸಾರಿ ಅಲ್ಲ 2-3 ಸಾರಿ ಹೇಳಿದಾಗ ಅವ್ರು ಕಲ್ಕೊತಾ ಇರ್ತಾರೆ. ಆ ಕಾರಣಕ್ಕಾಗಿ ಈ ದಿಸೆಯಲ್ಲಿ ಭಾಳ ಕಾಳಜಿಪೂರ್ವಕವಾಗಿ ಶಿಕ್ಷಕರು ಕೆಲಸವನ್ನು ಮಾಡಬೇಕಾಗತ್ತೆ, ಪಾಠವನ್ನು ನಿರ್ವಹಿಸಬೇಕಾಗತ್ತೆ. ಮುಗಿಸೋದೇ ಮುಖ್ಯ ಅಲ್ಲ, ಅವರಲ್ಲಿ ಕಲಿಕೆ ಉಂಟಾಗೋದು ಭಾಳ ಮುಖ್ಯ. ಯಾಕಂದರೆ ಈ ರೀತಿಯಾಗಿ ಕಲಿಕೆ ಉಂಟಾಯ್ತು ಅಂದರೆ ಮತ್ತು ಇನ್ನೊಂದು ಮುಖ್ಯವಾಗಿ ಗಮನಿಸ್ತಕ್ಕಂಥವ್ರು, ಮಕ್ಕಳಿಗೆ ಎಂದಿಗೂ ಬಾಯ್ಪಾಠ ಮಾಡಿಸ್ಬೇಡಿ. ಬಾಯ್ಪಾಠ ಮಾಡಿಸೋದ್ರಿಂದ ಅದು ಕಲಿಕೆ ಅಲ್ಲ. ಅದನ್ನು 2005 NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ನಲ್ಲಿ ಹೇಳಲಾಗತ್ತೆ. ಭಾಳ ಎರಡನೇ ಆಗಿರ್ತಕ್ಕಂಥ ಮುಖ್ಯವಾದ ಅಂಶವನ್ನು ಹೇಳ್ತಾರೆ, ಎಂದಿಗೂ ಮಕ್ಕಳಿಗೆ ಬಾಯ್ಪಾಠ ಮಾಡಿಸ್ಬೇಡಿ. ಮಧ್ಯ ಒಂದಿಷ್ಟು ಇರ್ತಾವೆ ಲ್ಯಾಂಗ್ವೇಜಲ್ಲಿ, ಅವ್ನು ಬಿಟ್ಬಿಟ್ರೆ ಎಲ್ಲವನ್ನ ಏನು ಮಾಡಬೇಕು, ಕಲಿಸಿದ ತಕ್ಷಣ ಅವರಲ್ಲಿ ಬರಬೇಕು ಅದು ಹೇಳೋಕ್ಕೆ. ಅವರಲ್ಲಿ ಮಾತಾಡೋದನ್ನು ಫಸ್ಟ್ ಕಲಿಸಿ. ಈಗ ಕನ್ನಡ ಮನೆಯಾಗ ಕನ್ನಡ ಮಾತಾಡ್ತಾರೆ, ಇಲ್ಲೆಲ್ಲ ಮಕ್ಕಳು ಬಂದ ತಕ್ಷಣ ಇಂಗ್ಲೀಷ್ ಮೀಡಿಯಂ ಶಾಲೆ ಇದು, ಇಂಗ್ಲೀಷ್ನಲ್ಲಿ ಅವ್ರಿಗೆ ಮಾತಾಡೋಕ್ಕೆ ಬರೋಲ್ಲ. ಇಲ್ಲಿ ಹೇಳಕ್ಕೆ ಏನು ಹೇಳ್ತಾರೆ ಟೀಚರ್, ಅಲ್ಲಿಂದ ಇರ್ತಾವೆ, ಇಲ್ಲಿಂದ ಇರ್ತಾವೆ, ಆ ಕಡೆ ಹೋಗೋದು ಆ ಕಡೆ ಹೋಗ್ತಾವೆ, ಈ ಕಡೆ ಹೋಗಿ ಈ ಕಡೆ ಬರ್ತಾವೆ ಅಷ್ಟೇ. ಮೊದಲು ಕಲಿಸ್ತಕ್ಕಂತಹದ್ದು ಇಲ್ಲಿ ಬಂದ ತಕ್ಷಣನೇ ಭಾಷೆಯನ್ನು ಮಾತಾಡೋಕೆ ಕಲಿಸಿ. ಮೊದಲು ಕನ್ನಡದಾಗ ಮಾತಾಡಿ, ಆನಂತರ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ. ಕನ್ನಡ ಮಾತಾಡೋ ಜೊತೆ ಇಂಗ್ಲೀಷನ್ನು ಮಾತಾಡ್ಕೊತ ಭಾಷೆ ಫಸ್ಟ್ ಕಲಿಬೇಕು. ಭಾಷೆ ಬರಲಿಲ್ಲ ಅಂದ್ರೆ ಗಣಿತನೂ ಬರಲ್ಲ, ವಿಜ್ಞಾನ ಬರಲ್ಲ, ಸಮಾಜ ವಿಜ್ಞಾನನೂ ಬರೋದಿಲ್ಲ. ಆ ಕಾರಣಕ್ಕಾಗಿ ಮಕ್ಕಳಿಗೆ ಕಲಿಕೆ ಆಗ್ತಕ್ಕಂಥ ದಿಶೆಯಲ್ಲಿ ಈ ಭಾಷೆಯನ್ನು ಕಲಿಸ್ತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇಲ್ಲ ಅಂದರೆ ಬಾಯ್ಪಾಠ ಮಾಡ್ಕೊಂಡು ಹೋಗ್ಬಿಡ್ತಾವೆ. ನಾಳೆ ಟೆಸ್ಟ್ ಇಡ್ತೀನೋ ಅಂದ ತಕ್ಷಣವೇ ಇವತ್ತು ಹುಡುಗರು ಕುತ್ಕೊಂಡು ಮನ್ಯಾಗ ಕುತ್ಕೊಂಡು ಒಂದೇ ಸಣ್ಣ ವಟ ಒದರಿ ಬಿಡ್ತಾವೆ. ಯಾಕೆ, ನಾಳೆ ಟೆಸ್ಟ್ ಐತಿ, ಆ ಬರೀಬೇಕಲ್ಲ. ಅದಕ್ಕಾಗಿ ಬಾಯ್ಪಾಠ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಿಂತ ಅರ್ಥ ಮಾಡಬೇಕು. ಅರ್ಥ ಮಾಡ್ಕೊಂಡಿದ್ದು ವರ್ಷುದ್ದಕ್ಕೂ ಉಳಿತದೆ. ಬಾಯ್ಪಾಠ ಮಾಡಿದ್ದು ಈ ಪಾಠ ಮಾಡಿದ ನಂತರ ಮುಂದಿನ ಪಾಠ ಬಾಯ್ಪಾಠ ಮಾಡೋಕೆ ಹಿಂದಿನ ಪಾಠ ಮರ್ತು ಹೋಗ್ಬಿಡ್ತದೆ. ಹೆಂಗೆ ಹೆಣ್ಮಕ್ಳು ರಂಗೋಲಿ ಹಾಕೋಕ್ಕೆ ಮುಂದೆ ಹೋದ್ರೆ ಅವ್ರು ಸೇರಿ ಎಳ್ಕೊಂಡು ಹಿಂದಿಂದ ಬಂದು ರಂಗೋಲಿ ಅಳಿಸಿ ಹೋಗಿಬಿಡ್ತದೆ, ಹಂಗೆ ಆಗಿಬಿಡ್ತದೆ. ಆ ಕಾರಣಕ್ಕಾಗಿ ಈ ಕಲಿಕೆಯ ಸಂದರ್ಭದಲ್ಲಿ ಬಾಯ್ಪಾಠವನ್ನು ದಯಮಾಡಿ ಮಾಡಬೇಡಿ. ಪಾಠವನ್ನು ಮಾಡೋದನ್ನು ಮನಸಾರೆ ಮಾಡಿ. ನೀವು ಗಣಿತದ ಪಾಠ ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ನೀವೆಲ್ಲ ಬೆಸ್ಟ್ ಟೀಚರ್ ಆಗಬೇಕು ಅಂತ ನಾನು ಇಷ್ಟಪಡ್ತೇನೆ. ಇಲ್ಲಿರ್ತಕ್ಕಂಥ ಟೀಚರ್ಸು ಆರ್ಡಿನರಿ ಟೀಚರ್ ಆಗಬೇಡಿ. ಗುಡ್ ಟೀಚರು ಬೇಡ, ಬೆಸ್ಟ್ ಟೀಚರ್ ಆಗು. ಯಾಕೆ ಆರ್ಡಿನರಿ ಬೇಡ ಅಂದ್ರೆ, ಆರ್ಡಿನರಿ ಟೀಚರ್ ಕ್ವಾರಲ್ಸ್, ಗುಡ್ ಟೀಚರ್ ಟೀಚರ್ಸ್, ಬೆಸ್ಟ್ ಟೀಚರ್ ಇನ್ಸ್ಪೈರ್ಸ್. ಮಕ್ಕಳಲ್ಲಿ ಬೆಸ್ಟ್ ಟೀಚರ್ ಇನ್ಸ್ಪೈರ್ ಆಗಬೇಕಾಗುತ್ತೆ. ಏನಂದರೆ ಇನ್ಸ್ಪೈರ್ ಆಗ್ತಕ್ಕಂತಂದರೆ, ಪಾಠ ಮಾಡ್ತಕ್ಕಂಥ ಆ ಶಿಕ್ಷಕ ತಲ್ಲೀನಾಗಿ ತನ್ನ ಪಾಠವನ್ನು ನಿರ್ವಹಿಸ್ತಾ ಇದ್ದಂತೆ, ಕನ್ನಡ ಪಾಠ ಮಾಡ್ತಾ ಇದ್ದಂದ್ರೆ, ಲ್ಯಾಂಗ್ವೇಜ್ ಪಾಠ ಮಾಡ್ತಾ ಇದ್ರೆ ಅದನ್ನು ಕೇಳ್ತಾ ಮಕ್ಕಳು ನಾವು ಅದರಲ್ಲಿ ಈಗಿನ ಚಿಕ್ಕ ಮಕ್ಕಳಿದ್ದಾರೆ, ಬರ್ತಾ ಮುಂದಿನ ಕ್ಲಾಸ್ಗಳು ಬಂದ ಹಾಗೆ ಅದರಲ್ಲಿ ತಾನೇ ಸ್ವತಃ ಕವಿತೆಯನ್ನು ರಚನೆ ಮಾಡುವಂತಹ, ಸ್ವಂತವಾಗಿ ಬರೆಯುವಂತಹ, ಯೋಚನಾ ಶಕ್ತಿ ಅರಳುವಂತಹ ರೀತಿಯಲ್ಲಿ ಈ ಪಾಠಗಳನ್ನು ನಿರ್ವಹಿಸಬೇಕು. ಗಣಿತ ಪಾಠ ಮಾಡ್ತಾ ಇದ್ದ ಶಿಕ್ಷಕರು ಕೇಳ್ತಾ ಇದ್ದಂತೆ ಮಗು ನಾನು ಗಣಿತಜ್ಞ ಅನಿಸ್ಬೇಕು, ವಿಜ್ಞಾನ ಪಾಠ ಗಣಿತಜ್ಞ ಆಗಬೇಕು ಅನಿಸ್ಬೇಕು ಮಕ್ಕಳಲ್ಲಿ. ಹಾಗೆ ವಿಜ್ಞಾನ ಪಾಠವನ್ನು ಮಾಡ್ತಾ ಇದ್ದಾಗ ವಿಜ್ಞಾನ ಪಾಠ ಕೇಳ್ತಾ ಇದ್ದಂತೆ, ಪ್ರಯೋಗ ಮಾಡ್ತಾ ಇದ್ದಂತೆ ನಾನು ಪ್ರಯೋಗ ಮಾಡ್ತಕ್ಕಂಥ ಒಬ್ಬ ವಿಜ್ಞಾನಿ ಆಗುವಂತಹ ಒಂದು ಮನಸ್ಸು ಆ ಮಕ್ಕಳಲ್ಲಿ ಚಿಗುರೊಡಿಬೇಕು. ಆ ಭಾವನೆ ಮಕ್ಕಳಲ್ಲಿ ತುಂಬಿಕೊಳ್ಬೇಕು, ಬರಬೇಕು. ಆವಾಗ ಟೀಚರ್ ಮಾಡಿರ್ತಕ್ಕಂತಹ ಕೆಲಸ ಸಾರ್ಥಕ ಆಗತ್ತೆ. ಅದಕ್ಕೆ ಹೇಳೋದು ಬೆಸ್ಟ್ ಟೀಚರ್ ಇನ್ಸ್ಪೈರ್ ಅಂದರೆ ಮಹತ್ವಾಕಾಂಕ್ಷಿಯಾಗಿ ಮಹದಾಶೆಯನ್ನು ಬೆಳೆಸ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಶಿಕ್ಷಕರ ಕೆಲಸ ಇನ್ನು ಒಂದು ಈಗಾಗಲೇ ಒಳ್ಳೆಯ ಸಂಸ್ಕಾರವನ್ನು ರೀತಿಯನ್ನು ಇಲ್ಲಿ ಕಲಿಸ್ಕೊಡ್ತಾರೆ ಅಂತ ಕೆಲವೊಬ್ಬರೆಲ್ಲ ಹೇಳ್ತಾ ಇದ್ದಾರೆ. ಇವರು ಮಾಡೋ ಕೆಲಸಗಳನ್ನು ನೋಡಿದಾಗ ಒಳ್ಳೆಯ ಸಂಸ್ಕಾರ, ನಮಗೆ ಒಳ್ಳೆಯ ಮಕ್ಕಳು ಬೆಳಿಬೇಕು. ಮಕ್ಕಳು ನಾವೀಗ ಇನ್ನೊಂದು ಪಾಲಕರಲ್ಲಿ ವಿನಂತಿ ಏನಂದರೆ, ಬರೀ ಮಾರ್ಕ್ಸ್ಗಳನ್ನು ನೋಡೋಕೆ ಹೋಗಬೇಡಿ. ರ್ಯಾಂಕ್ ಬಂದ ನಮ್ಮ ಹುಡುಗ ಇನ್ನೂ ಸಣ್ಣ 1, 2, 3 ಕ್ಲಾಸ್ ಇಟ್ಕೋಬೇಡಿ. ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗಲಿ, ಒಳ್ಳೆಯವರಾಗಲಿ. ಈಗ ಜಾಸ್ತಿ ಓದಿಸಿ ಅನುಕೂಲಸ್ಥರು ಚೆನ್ನಾಗಿ ಓದಿಸಿ ಅವೆಲ್ಲ ಎಂಜಿನಿಯರೋ ಡಾಕ್ಟರ್ ಆಗಾಗ ಅವೆಲ್ಲ ತಂದೆ ತಾಯಿಗಳನ್ನು ಬಿಟ್ಟು ಪರದೇಶಕ್ಕೆ ಹೋಗ್ತಾರೆ. ಈ ತಂದೆ ತಾಯಿಗಳಲ್ಲಿ ಪರದೇಶಕ್ಕೆ ಕೂತ್ಕೊತಾವೆ, ಅಂತಹ ಪರಿಸ್ಥಿತಿ ಬರ್ತದೆ. ಆ ಕಾರಣಕ್ಕಾಗಿ ಬರೀ ಅಂಕಗಳ ಮುಖ್ಯ ಅಲ್ಲ, ಒಳ್ಳೆಯತನ ಬೆಳೆಸೋದು ಮುಖ್ಯ, ನೀತಿ ಪಾಠಗಳನ್ನು ಹೇಳೋದು ಮುಖ್ಯ. ಹಾಗೆ ಗಾಂಧೀಜಿಯವ್ರ ಬಗ್ಗೆ, ವಿಶ್ವೇಶ್ವರಯ್ಯನವರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ
ಹಾಗೆ ಇನ್ನಿತರ ಇರುವುದೇ ಕಷ್ಟ ಆಗಿತ್ತಂತೆ. ಅವಾಗ ಮಕ್ಕಳಿಗೆ ನಾನು ಕಲಿಸ್ಬೇಕು, ಶಿಕ್ಷಣ ಕೊಡಬೇಕು ಅನ್ನುವಂಥ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬರುವಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಅನ್ನುವಂಥ ರೀತಿಯಲ್ಲಿ ಮದರ್ ತೆರೇಸಾ ಎಲ್ಲ ಮಕ್ಕಳನ್ನು, ಅನಾಥ ಮಕ್ಕಳನ್ನು ಸಹಿತ ಅವರು ಎಲ್ಲವನ್ನ ಶುಶ್ರೂಷೆ ಮಾಡಿ ತಮ್ಮ ಮಕ್ಕಳಂತ ಜೋಪಾನ ಮಾಡ್ತಕ್ಕಂಥ ಹಾಗೆ ಮಲ್ಲಿಕಾ ಪಾಟೀಲ್ರವರು ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನುವಂಥ ಕಳಕಳಿ ಇದೆ, ಬಹಳ ಆಸಕ್ತಿ ಇದೆ. ಹಾಗೆ ಶಿಕ್ಷಣ ಅಂದರೆ ಏನು, ಬರೀ ಓದಲ್ಲ, ಬರಹ ಅಲ್ಲ, ಬರೀ ಲೆಕ್ಕ ಅಲ್ಲ ಅನ್ನುವಂತಹ ಒಂದು ಔನ್ನತ್ಯವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಶುರು ಮಾಡಿರ್ತಕ್ಕಂಥ ಈ ಮಲ್ಲಿಕಾ ಪಾಟೀಲ್ರವರು ಈಗ ಶ್ರೇಷ್ಠ ಅಧ್ಯಕ್ಷರು, ಅದೇ ರೀತಿ ಒಳ್ಳೆಯ ಸಂಸ್ಥಾಪಕರು, ಒಳ್ಳೆಯ ಶಿಕ್ಷಕರು ಎಲ್ಲರೂ ಇರುವಾಗ ಈ ಸಂಸ್ಥೆಯ ಅದರ ಹೆಸರು ಕೀರ್ತಿ ಪಬ್ಲಿಕ್ ಸ್ಕೂಲ್. ಈ ಕೀರ್ತಿ ಪಬ್ಲಿಕ್ ಸ್ಕೂಲ್ ಕೀರ್ತಿ ಹೆಚ್ಚಾಗಲಿ, ಇನ್ನೂ ಅಭಿವೃದ್ಧಿ ಆಗಲಿ, ಬೆಳೀಲಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಸಾಕಷ್ಟು ಸಮಯ ಆಗಿದೆ. ಮಕ್ಕಳಿಂದ ಪ್ರಶಸ್ತಿ ತಗೋತಾ ಇದ್ದಾರೆ, ಪಾಲಕರು ಮಾತಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಈ ಸಂದರ್ಭದಲ್ಲಿ ನನಗೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಹೇಳಿದ್ರಿಂದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಗೌಡ ಪಾಟೀಲ್ರವರು ಬರಬೇಕಂತ ಹೇಳಿದರು. ಆ ದಿಶೆಯಲ್ಲಿ ತುಂಬ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಮಕ್ಕಳ ಒಂದು ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮ ಭಾಳ ತುಂಬ ವಿಜೃಂಭಣೆಯಿಂದ, ಭಾಳ ಸಂಭ್ರಮದಿಂದ ಎಲ್ಲ ನೆರವೇರಿಸಿದಿರಿ. ಆ ದಿಶೆಯಲ್ಲಿ ಪಾಲ್ಗೊಂಡು ನಾನು ಇದನ್ನು ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ, ಹಿರಿಯರಿಗೂ, ಎಲ್ಲರಿಗೂ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.